ಕೈಕೋರ್ಚಿ ಕದನ ಡಿಕೆ ಶಿವಕುಮಾರ್ ಬಣದಿಂದ ದೆಹಲಿ ಪರೇಡ್. ಬೆಂಗಳೂರಿನಲ್ಲಿ ದಲಿತ ಸಚಿವರ ಡಿನ್ನರ್ ಮೀಟಿಂಗ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗಿದೆ. ಕೈಕೋಚಿ ಕದನ ಡಿಕೆ ಶಿವಕುಮಾರ್ ಬಣದಿಂದ ದೆಹಲಿ ಪರೇಡ್. ಬೆಂಗಳೂರಿನಲ್ಲಿ ದಲಿತ ಸಚಿವರ ಡಿನ್ನರ್ ಮೀಟಿಂಗ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರ ಪರವಾಗಿ 10ಕ್ಕೂ ಹೆಚ್ಚು ಶಾಸಕರು ದೆಹಲಿ ಪರೇಡ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ದಲಿತ ನಾಯಕರು ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಶಾಸಕರ ತಂಡ ದೆಹಲಿಗೆ, ಸಂಜೆ ಇನ್ನೊಂದು ಟೀಮ್ ದೆಹಲಿಗೆ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆ. ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ಶಿವಗಂಗಾ, ಬಸವರಾಜ್ ತೆರಳುವಂತಹ ಸಾಧ್ಯತೆ. ಈ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂತ ಹೇಳಿರುವಂತಹ ಬಾಲಕೃಷ್ಣ ಅವರು ಇತ್ತ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಿಎಂ ಆಪ್ತ ಸಚಿವರು ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದಾರೆ. 3 ಪ್ರಮುಖ ಅಜೆಂಡಾ ಮೇಲೆ ಸಚಿವರ ಡಿನ್ನರ್ ಮೀಟಿಂಗ್. ಕೆಎನ್ ರಾಜಣ್ಣ, ವೆಂಕಟೇಶ್, ಜಿ ಪರಮೇಶ್ವರ್ ಅವರು, ಎಚ್ ಸಿ ಮಹದೇವಪ್ಪ ಅವರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಎಸ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ಒಂದು ಬಣ ದೆಹಲಿಗೆ ಹೋಯ್ತು ಅಂತಂದ್ರೆ ಇನ್ನೊಂದು ಬಣ ಸೈಲೆಂಟಾಗಿ ಕುಂತ್ಕೊಳ್ಳಕ್ಕೆ ಹೆಂಗ್ರಿ ಸಾಧ್ಯ? ಅವರಲ್ಲಿ ಏನು ಐಡಿಯಾ ಮಾಡ್ಕೊಂಡಿರ್ತಾರೆ ಅನ್ನುವಂಥ ಕಾಮನ್ ಸೆನ್ಸ್ ಇರುತ್ತಲ್ವ ಇಲ್ಲಿ ಪಕ್ಕದ ಬಣಕ್ಕೆ, ಎದುರಾಳಿದ ಬಣಕ್ಕೆ. ಅವರು ಕೂಡ ಏನಾದರೂ ಒಂದು ಮಾಡಬೇಕಲ್ಲ, ತಂತ್ರಕ್ಕೆ ಪ್ರತಿತಂತ್ರ ಅಂತ ಹೇಳಿ. ನನಗೆ ಕಾಂಗ್ರೆಸ್ ಸರ್ಕಾರ ಅಲ್ಲಿರುವಂತಹ ಒಳಜಗಳ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ನಂಗೆ ಗೊತ್ತಿಲ್ಲ ರೀ. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತಂದರೆ, ಆಳ್ತಾ ಇರುವಂತಹ ಪಕ್ಷ, ಅದು ಅಧಿಕಾರದಲ್ಲಿರುವಂತಹ ಪಕ್ಷವೇ ಇಬ್ಬಾಗವಾಗಿ ಕೂತ್ಕೊಂಡ್ರೆ ನಮ್ಮಂಥ ಜನಸಾಮಾನ್ಯರ ಪರಿಸ್ಥಿತಿ ಏನ್ರಿ? ಸರಿಯಾಗಿ ರಸ್ತೆ ಆಗಿಲ್ಲ ಅಂತ ಒಂದು ಕಡೆ, ಇನ್ನೊಂದು ಕಡೆ ಸರಿಯಾಗಿರುವಂತಹ ಮೂಲಭೂತ ಸೌಕರ್ಯಗಳೇ ಸಿಗ್ತಾ ಇಲ್ಲ ಅಂತ ಇನ್ನೊಂದು ಕಡೆ, ಸರಿಯಾಗಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಇನ್ನೊಂದು ಕಡೆ. ಇಷ್ಟೆಲ್ಲ ಇರಬೇಕಾದ್ರೆ, ಈಗಿನ ಜಾಸ್ತಿನೇ ಇದೆ, ನಾನು ಇಷ್ಟ ಹೇಳಿ ಮುಗಿಸಿದೆ. ತುಂಬ ಇರಬೇಕಾದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟು ಕುರ್ಚಿ ಕದನ ಬೇಕೇನ್ರಿ ಇದು? ಪವರ್ ಶೇರಿಂಗ್ ಆಗಿದೆಯೋ ಇಲ್ವೋ ಅಂತ ಹೈಕಮಾಂಡ್ನಿಂದ ಬಂದು ಹೇಳೋರು ಯಾರೂ ಇಲ್ಲ, ಯಾರೂ ಬಂದು ಹೇಳ್ತಾ ಇಲ್ಲ. ಇಲ್ಲ, ನಾವು ಪವರ್ ಶೇರಿಂಗ್ ವಿಚಾರ ಬಗ್ಗೆ ಮಾತನಾಡಿಲ್ಲ ಅಂತ ಹೇಳಿ ಹೈಕಮಾಂಡ್ ನಾಯಕರು ಯಾರೂ ಬಂದು ಮಾತನಾಡ್ತಾ ಇಲ್ಲ. ದೆಹಲಿಗೆ ಹೋಗೋದು ಬರೋದು, ಹೋಗೋದು ಬರೋದು, ಇದೇ ಆಯ್ತು. ಹೈಕಮಾಂಡ್ ನಾಯಕರು ಕರೆದು ಮಾತನಾಡುವ ಭರವಸೆ ನೀಡಿದ ಮೇಲೆ ದೆಹಲಿಯ ಪರೇಡ್ ಅಗತ್ಯ ಏನಿತ್ತು? ಡಿಕೆ ಶಿವಕುಮಾರ್ ಬೆಂಬಲಿಗರು ಪರೋಕ್ಷ ಶಿಸ್ತು ಮೀರಿ ನಡೆದುಕೊಂಡಿದ್ದಾರೆ ಎಂಬುದನ್ನು ಹೈಕಮಾಂಡ್ ಗಮನಕ್ಕೆ ತರಲಿಕ್ಕೆ ನಿರ್ಧಾರ. ಹೈಕಮಾಂಡ್ ಭೇಟಿಗೆ ಡಿಕೆ ಶಿವಕುಮಾರ್ ಬಣ ಹೋದಂತೆ ನಾವು ಸದ್ಯಕ್ಕೆ ಹೋಗೋದು ಬೇಡ. ದೆಹಲಿಗೆ ಹೋಗುವಂತಹ ಅಗತ್ಯ ಬಿದ್ದರೆ ಸಂಖ್ಯಾಬಲ ಪ್ರದರ್ಶನ ಲೆಕ್ಕಾಚಾರಕ್ಕೆ ಸಿದ್ಧವಾಗೋಣ. ಪವರ್ ಶೇರಿಂಗ್ ಇದೆ ಎನ್ನುವುದಾದರೆ ದಲಿತ ಸಿಎಂ ದಾಳ ಮುನ್ನೆಲೆಗೆ ತರಲಿಕ್ಕೆ ಚರ್ಚೆ. ನಾವಾಗಿಯೇ ಹೇಳೋದು ಬೇಡ, ಪವರ್ ಶೇರಿಂಗ್ ಇದೆ ಅಂದ್ರೆ ದಲಿತ ಸಿಎಂ ಮಾಡಿ ಅಂತ ಹೇಳಿ ಪಟ್ಟು ಹಿಡಿಯುವ ಬಗ್ಗೆ ಚರ್ಚಿಸಿದ್ದಾರೆಂದು ತಿಳಿದು ಏನು ಗೊತ್ತಾ, ಅಜೆಂಡಾಗಳು ಏನೇ ಇರಲಿ, ಡಿ ಕೆ ಶಿವಕುಮಾರ್ ಅವ್ರ ಬಣಲ್ಲಿ ಹೋಗಿದೆ. ಒಕ್ಕಲಿಗರಿಗೆ ನೀವು ಒಂದು ಪ್ಲೇಸ್ ಕೊಡಿ, ಒಕ್ಕಲಿಗರು ಅಧಿಕಾರಕ್ಕೆ ಬರಬೇಕು, ಒಕ್ಕಲಿಗರ ಅಧಿಕಾರಕ್ಕೆ ಬಂದಾಗ ಜನರು ಕೂಡ ಸಾಥ್ ಕೊಡ್ತಾರೆ ಅಂತ ಹೇಳಲಿಕ್ಕೆ ಸಾಕಷ್ಟು ಜನ ಡಿ ಕೆ ಶಿವಕುಮಾರ್ ಬಣದವ್ರು ಹೋಗಿದ್ದಾರೆ. ಎಲ್ಲಿಗೆ? ದೆಹಲಿಗೆ. ಓಕೆನಾ? ದೆಹಲಿಯಲ್ಲಿ ಚರ್ಚೆಗಳು ಏನು ಆಗಬಹುದು ಅಂತ ನನ್ನನ್ನು ಕೇಳೋದಿದ್ರೆ ನೀವು ಒಂದಾಗ್ಬೋದು. ಹಳೆ ಮೈಸೂರಿನ ಭಾಗದಲ್ಲಿ ನಾವು ಈಗ ಆಲ್ರೆಡಿ ನಮ್ಮ ಬಲವನ್ನು ಕಳೆದುಕೊಳ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಕೂಡ ಹಳೆ ಮೈಸೂರು ಭಾಗದಲ್ಲಿ JDS ಕೂಡ ಇದೆ, ಅದು ಕೂಡ ಬಲ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ BJP ಸಾಥ್ ಕೊಡ್ತಾ ಇದೆ.
ಮೊನ್ನೆ ಮದ್ದೂರಿನಲ್ಲಿ ನಡೆದಿರುವಂತಹ ಘಟನೆಗಳ ಬಗ್ಗೆಯೂ ಡಿಸ್ಕಸ್ ಮಾಡಿರಬಹುದು. ಸೊ ಆ ಒಂದು ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕುರ್ಚಿ ಕುಂಡ್ರಿಸಿ ಅಂತ ಹೇಳಕ್ ಹೋಗಿರ್ತಾರೆ ಅಲ್ಲಿ. ಆದರೆ ಈ ಡಿನ್ನರ್ ಪಾರ್ಟಿ ಇದೆಯಲ್ಲ, ದಲಿತ ಮುಖಂಡರ ದಲಿತ ನಾಯಕರ ಡಿನ್ನರ್ ಪಾರ್ಟಿ ಏನಿದೆ, ಡಿನ್ನರ್ ಪಾರ್ಟಿ ಏನಿದೆ, ಆ ಡಿನ್ನರ್ ಪಾರ್ಟಿಯಲ್ಲಿ ಅವರು ಮನವೊಲಿಸಿದ್ದನ್ನ ಮತ್ತೆ ರಿಟರ್ನ್ ಇವ್ರು ಹೋಗಿ ಮನವೊಲಿಸುವಂಥ ಸಾಧ್ಯತೆ ಇದೆ. ಏನು, ದಲಿತರು ಜಾಸ್ತಿ ಇದ್ದಾರೆ, ನಮ್ಮದು ದಲಿತ ಟ್ರಂಪ್ ಕಾರ್ಡ್ ಯೂಸ್ ಮಾಡಿಬಿಟ್ರೆ ಹಿಂಗಾಗುತ್ತೆ, ದಲಿತರನ್ನ ಎದುರು ಹಾಕ್ಕೊಂಡ್ರೆ ಹಿಂಗಾಗುತ್ತೆ, ದಲಿತರ ಮತಗಳು ಬೇಕು ಅಂತಂದರೆ ದಲಿತರನ್ನೇ ಸಿ ಎಂ ಮಾಡಬೇಕು ಅಂತ ಹೇಳಿ ಇವರು ಹೋಗಿ ಹೇಳ್ತಾರೆ. ಈಗ ಅಡಗತ್ರಲ್ಲಿ ಸಿಕ್ಕಾಕೊಂಡಿದ್ದ ಅಡಿಕೆ ಯಾರು ಕೇಳಿದ್ರೆ ಕೈ ಹೈಕಮಾಂಡ್ ಅಂತ ಹೇಳ್ಬೋದಷ್ಟೇ. ಅಜೆಂಡಾಗಳೇನೇ ಇರಲಿ, ವಿಚಾರ ಎಷ್ಟು, ಸಿದ್ದರಾಮಯ್ಯ ಅವ್ರ ಪರವಾಗಿರುವಂಥ ಬಣಗಳು ಸಿದ್ದರಾಮಯ್ಯ ಜೈ ಅನ್ನುತ್ತೆ, ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿರೋದು ಡಿ ಕೆ ಶಿವಕುಮಾರ ಭಜೈ ಅಂತಾರೆ. ಆದರೆ ಹಳ್ಳ ಹತ್ತು ಹೋಗ್ತಾ ಇರೋದೇನು, ಕರ್ನಾಟಕ ರಾಜ್ಯದ ಅಭಿವೃದ್ಧಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.